ಯಾದಗಿರಿಯಲ್ಲಿ 16ರ ಬಾಲಕಿಯೊಂದಿಗೆ ಪೊಲೀಸಪ್ಪನ ಲವ್ವಿಟವ್ವಿ. ಗರ್ಭಿಣಿ ಆಗ್ತಿದ್ದಂತೆ ತಾಳಿ ಕಟ್ಟಿ ಬೀದಿಗೆ ಬಿಟ್ಟ. ಸಮಾಜದ ಸ್ವಾಸ್ಥ್ಯ ಕಾಪಾಡುವುದಾಗಿ ಪೊಲೀಸ್ ಇಲಾಖೆ ಸೇರಿದ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ 16 ವರ್ಷದ ಬಾಲಕಿಯನ್ನ ಪುಸಲಾಯಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. ಗರ್ಭಿಣಿಯಾದಾಗ ಹಲವು ಬಾರಿ ಅಬಾರ್ಷನ್ ಕೂಡ ಮಾಡಿಸಿದ್ದಾನೆ. ನೆಪ ಮಾತ್ರಕ್ಕೆ ತಾಳಿ ಕಟ್ಟಿ ಮನೆಗೆ ಕರೆದೊಯ್ದಿದ್ದಾನೆ. ಆತನ ಮನೆಯವರು ವಿರೋಧ ಮಾಡುತ್ತಿದ್ದಂತೆ ಬಾಲಕಿಯನ್ನ ನಡು ರಸ್ತೆಯಲ್ಲೇ ಕಾಯ್ಬಿಟ್ಟು ಪರಾರಿಯಾಗಿದ್ದಾನೆ. ಯಪ್ಪ, ಕಾಯ ವಾಚ ಮನಸ ಹಾಗೂ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ರಾಷ್ಟ್ರ, ರಾಜ್ಯ ಹಾಗೂ ಸಮಾಜದ ಸೌಖ್ಯ ಕಾಪಾಡುವುದಾಗಿ ಪೊಲೀಸ್ ಹುದ್ದೆಗೆ ಸೇರಿದ್ದ ಪೊಲೀಸಪ್ಪ ಕಾನೂನಿಗೆ ವಿರುದ್ಧವಾಗಿ 16 ವರ್ಷದ ಬಾಲಕಿಯೊಂದಿಗೆ ಲವ್ವಿ ಡವ್ವಿ ಹೆಸರಿನಲ್ಲಿ ತಾನು ಮನವನ್ನು ಅನುಭವಿಸಿದ್ದಾನೆ. ಬಾಲಕಿ ಗರ್ಭಿಣಿ ಆದ ಈಗ ಮಾತೆ ನುಂಗಿಸಿ ಅಬಾರ್ಷನ್ ಕೂಡ ಮಾಡಿಸಿದ್ದಾನೆ. 18 ವರ್ಷ ಆಗುತ್ತಿದ್ದಂತೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದು ಇದೀಗ ಮನೆಯವರು ಒಪ್ತಾ ಇಲ್ಲ ಎಂದು ನಡುಬೀದಿಯಲ್ಲಿ ಕೈಬಿಟ್ಟಿದ್ದಾನೆ. ಇದೀಗ ಯುವತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸಪ್ಪನ ಮೇಲೆ ಫೋಕ್ಸೋ ಕೇಸು ದಾಖಲೆ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಿನ ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ಈ ಘಟನೆ ನಡೆದಿದೆ. 16 ವರ್ಷದ ಅಪ್ರಾಪ್ತ ಬಾಲಕಿಯ ಜೊತೆಗೆ ಪ್ರೀತಿಯ ನಾಟಕವಾಡಿ 2 ವರ್ಷ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಈ ಪೊಲೀಸಪ್ಪ. ಸೈದಾಪುರ ಪೊಲೀಸ್ ಠಾಣೆ ಪೇದೆ ಬಲರಾಮ್ ಎಂಬಾತ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿಯಾಗಿದ್ದಾನೆ. ಹೈಸ್ಕೂಲ್ಗೆ ಹೋಗ್ತಿದ್ದ ಬಾಲಕಿ ಬುಟ್ಟಿಗೆ ಕೆಡವಿಕೊಂಡಿದ್ದ ಪೇದೆ ಬಲರಾಮ್ ಬಳಿಕ ಆಕೆಯೊಂದಿಗೆ 2 ವರ್ಷ ಲೈಂಗಿಕ ಸಂಪರ್ಕ ಬೆಳೆಸಿದ್ದಾನೆ. ಇದರಿಂದ ಅಪ್ರಾಪ್ತ ಬಾಲಕಿ ಗರ್ಭಿಣಿ ಆಗಿದ್ಲು. ಗರ್ಭಿಣಿಯಾಗಿದ್ದ ಬಾಲಕಿಗೆ ಟ್ಯಾಬ್ಲೆಟ್ ಕೊಟ್ಟು ಮಗುವನ್ನ ಅಬಾರ್ಷನ್ ಮಾಡಿ ತೆಗೆಸಿದ್ದಾನೆ. ಇದಾದ ನಂತರ ಡಿಸೆಂಬರ್ 2024ರಲ್ಲಿ ಬಾಲಕಿಯೊಂದಿಗೆ ಬಲರಾಮ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ. ಬಾಲಕಿಗೆ 18 ವರ್ಷ ತುಂಬುತ್ತಿದ್ದಂತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ. ಮದುವೆಯಾದ ಬಳಿಕ ಬಾಲಕಿಯನ್ನ ಮನೆಗೆ ಸೇರಿಸಿಕೊಳ್ಳಲು ಬೇರೆ ಕುಟುಂಬ ನಿರಾಕರಣೆ ಮಾಡಲಾಗಿದೆ. ಹೀಗಾಗಿ ನೀನು ಏನಾದ್ರೂ ಮಾಡ್ಕೋ, ನಿನಗೂ ನನಗೂ ಸಂಬಂಧ ಇಲ್ಲ ಎಂದು ಬಾಲಕಿಯನ್ನ ನಿರಾಕರಣೆ ಮಾಡಿದ್ದಾನೆ. ಇದೀಗ ಬಾಲಕಿ ಹಾಗೂ ಆಕೆಯ ಕುಟುಂಬಸ್ಥರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಜೊತೆಗೆ ಪೇದೆ ಬಲರಾಮ್ ವಿರುದ್ಧ ಬಾಲಕಿ ಪೋಷಕರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಕೇಸು ದಾಖಲೆ ಮಾಡಿದ್ದಾರೆ.